ಹೌದ್ರಿ ಕರೆ ಐತ್ರಿ. ನಾನು ಆ, ನನಗೆ ಯಾವ ಶಕ್ತಿನೂ ಇಲ್ಲ, ಅದಂತೂ ಕರೆವೈತಿ. ಈಕೆ ಹೇಳಿದ್ರಲ್ಲ ಅವಳಿಗೆ ಏನೂ ಆಗಿಲ್ಲ, ಎಲ್ಲ ನಾಟಕ ಮಾಡ್ಯಾರ ಅಂತ. ಪಂಚರ ಆತು ಬಿಡ್ರಿ, ಒಳ್ಳೇದ ಕೆಟ್ಟದ ದೇವ್ರು ನೋಡ್ಕೊಂತಾನ. ನನ್ನ ಮಗಳಿಗೆ ಏನಾಗಿಲ್ಲ ಅದಂತೂ ಕರೆವತ್ತಲ್ಲ. ಈಗ ನನಗೂ ಗೊತ್ತಿರಲಿಲ್ಲ ವಿಷಯ. ಇರಲಿ ಬಿಡ್ರಿ ಊರಾಗ. ಅಲ್ಲವಾ ಆದರೂ ಮಾಟ ಮಾಡಿದ್ದು ಕರೆವಿತ್ತಲ್ಲ ಮತ್ತೆ. ಇರಲಿ ಬಿಡ್ರಿ, ಮಾಡಿದ್ದಾಕೆ ಆದರೂ ಮಾಡಿಸಿದವ್ರ ಅದಾರಲ್ಲ, ಮತ್ತೆ ಇನ್ನೇನು. ಈಗಿನ ಬಿಡಿಸಿದ್ರು ಬೇರೆ ಊರಿಗೆ ಹೋದ್ರೆ ಮಾಡಿಸ್ತಾರೆ, ಮಾಡ್ಸಾರ ಎಲ್ಲಿದ್ರು ಮಾಡಿಸ್ತಾರೆ. ದೇವ್ರಂಬನು ಇರ್ತಾನೆ ಕಾಯಕ. ಎಲ್ಲರದ್ದು ಕೆಟ್ಟದ್ದು ಒಳ್ಳೇದು ನೋಡ್ಕೊಂಡಿರ್ತಾನೆ. ಎಲ್ಲದು ನಡೆಂಗಿದ್ದಿದ್ರೆ ಭೂಮಿ ಮ್ಯಾಗ ಮನುಷ್ಯರಿಗಿಂತ ಅವರೇ ಜಾಸ್ತಿ ಇರುತ್ತಿದ್ರು. ಆತು ತಗೋ, ನೀನು ಹೇಳಿದ್ಮೇಲೆ ಆತು. ನೋಡವ ನಿಂಗವ ಇನ್ನೊಂದು ಸತಿ ಹಿಂಗೆಲ್ಲ ಮಾಡಂಗಿಲ್ಲ. ನಿಂದು ಏನು ನಿಮ್ಮ ಜಗಳ ಅದು ನಿಮ್ಮ ಮಧ್ಯೆ ಇರಬೇಕು, ಮಾತುಕತೆಗಿರ್ಬೇಕು. ಹಿಂಗೆ ಮಠ ಮಾಡಿಸಿದ್ನೆ ಮಕ್ಕಳಿಗೆ, ಜೀವ ತೆಗೆದ್ನೆ, ಅದು ಮಾಡಿದ್ನೆ ಇದು ಮಾಡಿದ್ನೆ ಅಂತ ಇರಬಾರ್ದು. ಆತು ಬಿಡ್ರಿ, ಇನ್ನೇನು ಯಾವ ಮಾಡಿಸಲ್ಲ. ಆತಲ್ಲೆಲ್ಲ ಬಗೆರ್ತೀವಿ. ನೋಡವ ಮಯವ, ನೀನು ಏನು ಶಕ್ತಿ ಇಲ್ಲ ಅಂದು ನಂಬಿರ್ತೀವಿ. ಊರಾಗ ಶುದ್ಧನಾಗಿರಂಗಿದ್ರೆ ಇರ್ಬೇಕು, ಇಲ್ಲಾಂದ್ರೆ ನೋಡಿ ಇಂಥವೇನ ಮತ್ತೆ ಬಂತಂದ್ರೆ ಊರ ಬಿಡಿಸ್ತೀವಿ ನಾವು. ಏನೋ ಕಮಲಕ್ಕ ಒಳ್ಳೇದು ಮಾಡಿ ನೀವು ಇಲ್ಲೇ ಇರಲಿ ಅಂತ ಹೇಳೋಣ. ಆಕಿ ಒಳ್ಳೆ ಮನಸ್ಸೈತಿ, ಒಳ್ಳೆ ಗುಣಕ್ಕೆ ಇಲ್ಲೇ ಇರಲಿ ಅಂತ ಹೇಳೋಣ ಆಕಿ. ನೀನು ಆತ್ರಿ ಪಂಚರ, ಇನ್ನು ಯಾವತ್ತೂ ಹಿಂಗೆ ತಪ್ಪು ಮಾಡಂಗಿಲ್ರಿ. ಆತಾತ್ ನಡ್ರಿ. ಯಾವ ಪಂಚಾಯತಿಗೆ ಹೋಗಿದ್ರಲ್ಲಿ ಏನಾಯ್ತು? ಎಲ್ಲ ಬಗೆಯಿರ್ತ್ಯಾ? ಒಪ್ಕೊಂಡ್ಲಾಕಿ? ಒಪ್ಕೊಂಡ್ಲಿಲ್ಲ ಅಂದ್ರೆ ಬಿಡೋರು ಯಾರು? ಅದು ಅಲ್ದ ನೀನು ಹಿಂಗೆ ನಾವು ನಾಟಕ ಮಾಡೋದು ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾನೆ. ಅಯ್ಯೋ ಎಲ್ಲ ಚಿಕ್ಕಮ್ಮವ್ರು ಹೇಳಿದ್ದು, ಗೌರಿ ಚಿಕ್ಕಮ್ಮ ಹೇಳಿದ್ಲಾ, ಅದಕ್ಕೆ ಹಂಗೆ ಮಾಡಿದ್ನೆ. ಅಲ್ಲ ನೀನು ನಾಟಕ ಮಾಡ್ತಂತೇಳಿ ಎಳ್ಳಾರ್ದ ಮಾಡಿಬಿಟ್ಟಲ್ಲ. ನನಗೆ ಒಂದು ಕ್ಷಣಕ್ಕೆ ಭಯ ಆಗೋತು. ಆಮೇಲೆ ನಾಟಕ ಮಾಡಕತ್ತಿ ಅಂತ ಗೊತ್ತಾಯ್ತು.